ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಗಾಡಿ ರೆಡಿ ಮಾಡಿಸ್ತಿತ್ತು, ಅದಕ್ಕಾಗಿ ಸೀದಾ ರೆಡಿ ಅಂಗಡಿ ಬಂದೆವು. ರೆಡಿ ಅಂಗಡಿ ಬಲ್ಲಿ ಗಾಡಿ ಬಿಟ್ಟು ಮತ್ತೆ ಸೀದಾ ಅಂಗಡಿ ಕಡೆಗೆ ಹೋದೆವು. ಅಂಗಡಿಗೆ ಹೋಗಿ ಒಳಗೆ ಹೋಗೋಷ್ಟಿಗೆ ನಮ್ಮ ಹುಡುಗರೆಲ್ಲ ಅಂಗಡಿ ಬಾಳ ಕ್ಲೀನ್ ಮಾಡತ್ರಿ ಇವತ್ತು. ಯಾಕಂದ್ರೆ ಪೂರಾ ಸ್ವಚ್ಛ ಭಾರತ್ ಅಭಿಯಾನ ನಡೆಸಿರು. ಅದೇ ಮಾಡ್ಕೋತ ಕೂತಾಗ ನಾವು ಕುಂತು ಟೈಮ್ ಪಾಸ್ ಮಾಡ್ಕೋತ ಹಂಗೆ ಕುಂತಾಗ ನಮ್ ರವಿಕುಮಾರ್ ಅವ್ರ ಅಂತ ಹೇಳಿ ಅವ್ರದೊಂದು ಡ್ಯಾನ್ಸ್ ಕ್ಲಾಸ್ ಅದ, ಅವ್ರೊಂದು ಇನ್ವಿಟೇಷನ್ ಕಾರ್ಡ್ ಕೊಡ್ಲಾಕ್ ಬಂದ್ರೆ ಅದು ಕಾರ್ಡ್ ತಗೊಂಡಿವಿ. ಹಂಗೆ ಸ್ವಲ್ಪ ಹೊರಗೆ ಬಂದೆ. ಹೊರಗೆ ನಮ್ ಗಾಡಿ ರೆಡಿ ಮಾಡ್ಸಿತ್ತು, ರೆಡಿ ಮಾಡ್ಸಿವಿ. ಹಂಗ್ ಕಾಣತ್ತದ, ನೀವ್ ಒಂದ್ ಸ್ವಲ್ಪ ಕಮೆಂಟ್ ಮಾಡ್ರಿ. ಹಂಗೆ ನಮ್ ತಮ್ಮನ್ ಬಲ್ಲಿ ಬಂದೆ. ನಮ್ ತಮ್ಮಗ್ ಬಾರ ಒಂದ್ ಸ್ವಲ್ಪ ಹೊರಗೆ ಬರ ಬಂದ. ಅವ ಕೆಲಸ ಅದಣ ಬರ್ಲಂತ ಅಂದ. ಅವ ಬರ್ಲಂದ ಸಲಕ್ ನಾನೇ ಹೊರಗೆ ಹೋದೆ. ಹೊರಗೆ ನೋಡಿದೆ, ಕ್ಲೈಮೇಟ್ ಚಲೋ ಕಾಣತ್ತಿತ್ತು. ಹಂಗೆ ನೋಡ್ಕೋತ ಮುಂದ್ ಹೋಗೋ ಟೈಮಿಗೆ ಕೆಫೆ ಕಾಣ್ತು. ಕೆಫೆದಾಗ ಹೋದೆ. ಕೆಫೆ ಹೆಸರು ಏನಪ್ಪಾ ಅಂದ್ರು ವೈಬ್ ಕೆಫೆ ಅಂತ ಅದ. ಇಲ್ಲಿ ನನಗ ಬರ್ಗರ್ ಟೇಸ್ಟ್ ನನಗ್ ಬೆಸ್ಟ್ ಅನಿಸ್ತದ. ನೀವು ಇಲ್ಲಿ ಏನಾದ್ರು ಟೇಸ್ಟ್ ಮಾಡಿದ್ರಂದ್ರೆ ಕಮೆಂಟ್ ಮಾಡ್ರಿ, ಇಲ್ಲಾಂದ್ರೆ ಒಂದ್ ಟೈಮ್ ವಿಸಿಟ್ ಮಾಡಿ ಟೇಸ್ಟ್ ಮಾಡ್ರಿ. ಬೆಸ್ಟ್ ಟೇಸ್ಟ್ ಅದ. ಅಲ್ಲಿಂದ ನಮ್ಮ ಅಣ್ಣನ ಮಕ್ಳು ಸ್ಕೂಲ್ ಬಿಟ್ಟಿತ್ತು, ಅವ್ರಿಗೆ ಕರ್ಕೊಂಡ್ ಮನಿ ಕಡೆ ಹೋಗೋ ಟೈಮಿಗೆ ಕೆಫೆ ಬಲ್ಲಿ ನಿಂತೆ. ಯಾಕಂದ್ರೆ 2 ಪಿಜ್ಜಾ ಹೇಳಿದೆವು. ಒಂದ್ ಮಾತ್ ನೆನಪಿಡ್ರಿ, ನಾವ್ ಎಲ್ಲಾ ಕಡೆಗೆ ತಿಂತೀವಿ, ಎಲ್ಲಾ ಟೇಸ್ಟ್ ಮಾಡ್ತೀವಿ. ಬಟ್ ನಮ್ದು ಒಂದ್ ಕೆಲಸ ಇರ್ತದ, ಮನಿಗೆ ಏನೇ ಒಂದು ವಸ್ತು ತಗೊಂಡೋಗಿ ಮನಿನವ್ರಿಗೆ ಟೇಸ್ಟ್ ಮಾಡ್ಬೇಕು. ಯಾಕಂದ್ರೆ ಒಂದು ಜಾಸ್ತಿ ಅವರು ಹೊರಗಡೆ ಬರಲ್ಲ. ನೀವು ಯಾವಾಗ್ನೂ ಇದ್ರೆ ಒಂದ್ ಟೈಮ್ ಹೋಗಿ ತಗೊಂಡು ಟೇಸ್ಟ್ ಮಾಡ್ರಿ, ಮತ್ ಮನಿಗೂ ಒಯ್ರಿ. ಅಲ್ಲಿ ಸೀದಾ ನಾವು ಮತ್ ಬಂದೇವ್ ಅಂಗಡಿಗೆ. ನಿಂಗಪ್ಪ ಅವರು ಮಿನಿಮಮ್ ನಂಬಲ್ಲಿ ಒಂದ್ 10 ವರ್ಷ ಕೆಲಸ ಮಾಡಾಗತ್ತ. ಹೌದಿಲ್ಲ ಸಕಾರ? ಕರೆಯದಲ್ಲ, ನೀ ಹೇಳು ಫಸ್ಟ್ ನನಗ. ಹಂಗೆ ಇವ್ರ ನಂಬಲ್ಲಿ ಬಾಳ ದಿವ್ಸಲಿಂದ ಕೆಲಸ ಮಾಡ್ತಾರ. ಅವ್ರನ್ನು ಬಾಳ ಖುಷಿಯಾರ, ನಮಗೂ ಬಾಳ ಖುಷಿ ಅನಿಸ್ತದ. ಅದೇ ನಮ್ದು ಅಂಗಡಿ ಬಂದ್ ಮಾಡೋ ಟೈಮ್ ಆಗಿತ್ತು. ಅಂಗಡಿ ಬಂದ್ ಮಾಡ್ದೇವ್, ಮನಿ ಕಡೆಗೆ ಹೊಂಟೇವ್. ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ.